ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ ನಕಲಿ ಫಲಾನುಭವಿಗಳ ಪತ್ತೆಗೆ ಹೊಸ ನಿರ್ಧಾರವನ್ನು ಮಾಡಿದೆ. ಅದೇನೆಂದರೆ, ಈ ಎರಡೂ ಯೋಜನೆಗೆ ಸೌಲಭ್ಯ ಮುಂದುವರಿಸೋದಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಕೆಯನ್ನು ಕಡ್ಡಾಯ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.28 ಕೋಟಿ ಫಲಾನುಭವಿಗಳಿದ್ದು, ಈ ಪೈಕಿ 4.30 ಲಕ್ಷ ಫಲಾನುಭವಿಗಳು IT ಪಾವತಿದಾರರು ಮತ್ತು ಸಾವನ್ನಪ್ಪಿದವರು ಇದ್ದಾರೆ. ಸುಮಾರು 100 ಕೋಟಿ ಹಣ ಸತ್ತವರ ಅಕೌಂಟ್ಗೆ ಹೋಗಿದೆ. ಮತ್ತೆ ಬೇರೆ ಬೇರೆ ನಂಬರ್ಗಳನ್ನು ಸೇರಿಸಿ ಹಣ ಪಡಿತಾ ಇದ್ದಾರಂತೆ. ಹೀಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು 1.68 ಕೋಟಿಗೂ ಹೆಚ್ಚು ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ. ಒಬ್ಬರು 5-6 ಮೀಟರ್ ಪಡೆದಿದ್ದಾರೆ. ಈ ಸಂಪರ್ಕ ಪಡೆದವರು ಮೂಲ ವಾಸಿಗಳ ಅಥವಾ ಅನ್ಯ ರಾಜ್ಯದವರ ಅಂತ ಪತ್ತೆ ಮಾಡಬೇಕಿದೆ. ವಾಸ ಇರುವ ಮನೆಯ ಕಟ್ಟಡದಲ್ಲೇ ಅಂಗಡಿಗಳನ್ನೂ ಇಟ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ವಾಸಕ್ಕೆ ಮಾತ್ರ ಗೃಹಜ್ಯೋತಿ ಕೊಡ್ತಾ ಇದ್ದು, ಅಂಗಡಿಗೆ ಪ್ರತ್ಯೇಕ ಮೀಟರ್ ಹಾಕಿಸ್ಲಿ ಅಂತ ಹೇಳಿರುವ CM, ಹೊಸ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸ ಅರ್ಜಿಯನ್ನು ತಯಾರಿಸಿದೆ. ಹೊಸ ಅರ್ಜಿ ಮತ್ತು ಅದರಲ್ಲಿ ಇರುವ ಪ್ರಶ್ನೆಗಳನ್ನು ಸರ್ಕಾರ ಮತ್ತು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ಸುಮಾರು 8ರಿಂದ 10 ಪ್ರಶ್ನೆಗಳು ಅರ್ಜಿಯಲ್ಲಿ ಇರುತ್ತಂತೆ. ಬಯೋಮೆಟ್ರಿಕ್ ಜೊತೆಗೆ ಫಲಾನುಭವಿಗಳು ಅರ್ಜಿಯಲ್ಲಿ ಇರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಅರ್ಜಿ ಪ್ರತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಓಕೆ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗಬೇಕಿದೆ. ಅರ್ಜಿ ಪ್ರತಿಯಲ್ಲಿ ಹಾಗಾದರೆ ಯಾವ ಪ್ರಶ್ನೆಗಳು ಇರಬಹುದು ಅನ್ನೋದನ್ನು ಮೊದಲಿಗೆ ನಾವೀಗ ನೋಡ್ಬೋಣ. ಸೊ ಏನು ಪ್ರಶ್ನೆಗಳು ಅರ್ಜಿ ಪ್ರತಿಯಲ್ಲಿ? ಟೆಂಟೇಟಿವ್ ನಾವು ಹೇಳ್ತಾ ಇರೋದು, ಮನೆಯ ಯಜಮಾನಿ ಯಾರು? ಯಾಕೆಂದರೆ ಇವರು ಹೇಳಿದ್ದು ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ ಮಾತ್ರ. ಅತ್ತೆ ಇದ್ದರೆ ಅತ್ತೆ, ಅತ್ತೆ ಇಲ್ಲ ಅಂದರೆ ಸೊಸೆ, ಇವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಯಜಮಾನಿ ಯಾರು ಮತ್ತು ಅವರ ಆಧಾರ್ ಸಂಖ್ಯೆ ಏನು? ಎರಡನೇದು, ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ. ಅದು ಕೊಡಲೇಬೇಕು, ಯಾಕಂದರೆ ಅಕೌಂಟಿಗೆ ದುಡ್ಡು ಬಂದು ಬೀಳೋದ್ರಿಂದ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಈ ಹಿಂದೆ ಕೊಟ್ಟಿದ್ದರೂ ಮತ್ತೊಂದು ಸರ್ತಿ ಕೊಡಬೇಕು. ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇತ್ತು? ಮನೆಗೊಬ್ಬರಿಗೆ ಅಂತ ಹೇಳಿದರು, ಯಜಮಾನಿಗೆ ಅಂತಂದ್ಬಿಟ್ಟು 2, 3, 4 ಜನ ಒಂದೇ ಮನೇಲಿ ತಗೋತಾ ಇದ್ದಾರಂತೆ. ಅದೆಲ್ಲ ಫಿಲ್ಟರ್ ಮಾಡಲಿ, ಅವೆಲ್ಲ ಓಕೆ. ಯಾವ ಜಾತಿ ಅಂತ ಒಂದು, ಇನ್ನು ಪತಿಯ ಹೆಸರು ಮತ್ತು ಪತಿಯ ಆಧಾರ್ ಸಂಖ್ಯೆ ಏನು ಅಂತ ಕೇಳಿದ್ದಾರೆ. ಅದನ್ನು ಕೊಡಬೇಕಾಗತ್ತೆ. ಪತಿಯ ಹೆಸರು ಮತ್ತು ಆಧಾರ್ ಸಂಖ್ಯೆ, ಒಂದು ವೇಳೆ ಪತಿ ಬದುಕಿದ್ದಾರೆ. ಇನ್ನು ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಕಡ್ಡಾಯ ಮಾಡಿದ್ದಾರೆ. ಎಲ್ಲ ಯೋಜನೆಗಳಿಗೂ ಆಧಾರ್ ಕಾರ್ಡ್ ಕೊಡಲೇಬೇಕು, ಇಲ್ಲೂ ಕೊಡಬೇಕು. ನೀವು IT ಮತ್ತು GST ಪಾವತಿದಾರರ ಅಂತ ಕೇಳ್ತಾರೆ. ನೀವು ಹೌದು ಅಂತ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್. ಹೌದು ಅಂತ ಹಾಕಿದ್ರೆ ರಿಜೆಕ್ಟ್. ಆದರೆ ನೀವೇನಿದೆ ಮಾಹಿತಿ ಕೊಡಲೇಬೇಕು, ಯಾಕಂದರೆ ನೀವು ಆಧಾರ್ ಕಾರ್ಡ್ ಕೊಡ್ತೀರಾ. ಆಧಾರ್ ಕಾರ್ಡಲ್ಲಿ ಪ್ಯಾನ್ ಲಿಂಕ್ ಆಗಿರುತ್ತೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು IT ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ. ನಿಮ್ಮ ಬಳಿ APL ಕಾರ್ಡ್ ಅಥವಾ BPL ಕಾರ್ಡ್ ಇದೆಯಾ ಅಂತ ಕೇಳಿದ್ದಾರೆ. ಯಾಕೆ ಅಂತಂದರೆ ಇವರು ನಮ್ಮ ರಾಜ್ಯದ ಮತದಾರರಾಗಿದ್ದಾರಾ ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ನಾವು ಬೇರೆ ರಾಜ್ಯದ ಮತದಾರರಿಗೆ ಯಾಕೆ ಕೊಡಬೇಕು, ನಮ್ಮ ರಾಜ್ಯದವ್ರಿಗೆ ಮಾತ್ರ ಕೊಡಬೇಕು ಅಂತ ಫೈನ್. ಇದಿಷ್ಟು ಕೂಡ ಟೆಂಟೇಟಿವ್ ಪ್ರಶ್ನೆಗಳು ಇರಬಹುದು ಅಂತಕ್ಕಂಥದ್ದು. ಫೈನಲ್ ಆಗಿ ಬರುತ್ತೆ ಹೊರಗಡೆಗೆ ಸದ್ಯದಲ್ಲೇ ಏನೇನು ಪ್ರಶ್ನೆಗಳು ಅಂತ. ಅದನ್ನೆಲ್ಲ ಫಿಲಪ್ ಮಾಡಿ ಅರ್ಜಿ ಹಾಕಿದ್ರೆ ನೀವು ಅರ್ಹರು ಅಂತ ಅವ್ರಿಗೆ ಅನಿಸಿದ್ರೆ ನಿಮಗೆ ದುಡ್ಡು ಕೊಡ್ತಾರೆ, ಅನರ್ಹರು ಅಂತ ಅನಿಸಿದ್ರೆ ಇಲ್ಲ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನ ತನಿಖೆ ಮಾಡಿಸಿದ್ವಿ. ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಮಾಹಿತಿ ಇಲ್ಲ. ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನ ಕೊಡಬೇಕಾಗ್ತದೆ. ಯಾರು ಕೂಡ ತೆಗೆದಾಕ್ಬೇಕು ಅಂತ ನಮ್ಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನ ಅವರು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದೀವಿ. ಅವರು ಕೂಡ ಒಬ್ಬೊಬ್ರು 5, 6, 7 ಇದಿದೆ ಅವ್ರಿಗೆ. ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದೀವಿ, 0 ಬಿಲ್ ಕೊಡ್ತಾ ಇದೀವಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ನೋಡಿ, ಮೃತಪಟ್ಟವರಿಗೆ ನೀವು ಕೊಡ್ತೀರಾ ಅಂದರೆ ಇದನ್ನು ತೆಗಿತೀರಾ, ತೆಗೀರಿ, ಒಳ್ಳೆಯದು. ಮೃತಪಟ್ಟವ್ರ ಹೆಸರಿನಲ್ಲಿ ದುಡ್ಡು ಹೋಗಬಾರ್ದು, ನಂಬರ್ 1.
ನಂಬರ್ 2, ನಮ್ಮ ರಾಜ್ಯದ ಅಲ್ಲದವರಿಗೆ ಕೊಡಬೇಕಾ? ಬೇಡ, ಅದನ್ನು ತೆಗೆದುಹಾಕಿ, ಅದನ್ನು ಜನ ಒಪ್ಕೋತಾರೆ. ಆದರೆ ಎಲ್ಲವೂ ಸರಿ ಇರ್ತಕ್ಕಂಥವ್ರು ಕೇಳ್ತಾ ಇರೋ ಪ್ರಶ್ನೆ, ನಾವು ಪುನಃ ಯಾಕ್ರಿ ಅರ್ಜಿ ಹಾಕಬೇಕು? ಯಾಕೆ ಅರ್ಜಿ ಹಾಕಬೇಕು? ನೀವೇನೋ ಪರಿಷ್ಕರಣೆ ಮಾಡ್ತೀರಂತೆ, ಅದಕ್ಕೆ ಕಂಡೀಷನ್ ಏನು? ನೀವು ಅಥವಾ ನಿಮ್ಮ ಗಂಡ ತೆರಿಗೆ ಪಾವತಿದಾರರು ಆಗಿರಬಾರ್ದು ಅಂತ. ಇದನ್ನು ಹೇಳಿದ್ರಾ ಮೊದಲೇ? ನೀವು ಹೇಳಿದ್ರಾ ಮೊದಲೇ 3 ವರ್ಷದ ಹಿಂದೆ? ಇದೆಲ್ಲ ಓಕೆ ಮಾಡ್ಕೊಳ್ಳಿ. 3 ವರ್ಷದಿಂದ ನೀವು ಹೇಳಿದ್ದೇನು? ಎಲ್ರಿಗೂ ಕೊಡ್ತೀವಿ, ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತನ್ಬಿಟ್ಟು. ಈಗ ಅವರು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡಲ್ಲ ಅಂತ ಅವಾಗ ಹೇಳಿರಲಿಲ್ಲ. ಸೊ ಟ್ಯಾಕ್ಸ್ ಪೇಯರ್ಸು ಕೂಡ ಈಗ ದುಡ್ಡು ತಗೋತಾ ಇರ್ಬೋದು, ಗೃಹಲಕ್ಷ್ಮಿ ದುಡ್ಡನ್ನು. ಈಗ ನೀವು ಕಟ್ ಮಾಡ್ತೀನಿ ಅಂತಂದರೆ ಅವಾಗ ಕಂಡೀಷನ್ ಇಲ್ಲ ಅಂದ್ಬಿಟ್ಟು ಈಗ ಕಂಡೀಷನ್ ಹಾಕಿದ್ರೆ ಯಾವ ನ್ಯಾಯ? ನಂಬರ್ 1, ಗೃಹಜ್ಯೋತಿ ವಿಚಾರಕ್ಕೆ ಬರೋಣ. ಗೃಹಜ್ಯೋತಿ ವಿಚಾರದಲ್ಲಿ ಒಬ್ಬೊಬ್ಬರಿಗೆ 5-6 ಮೀಟರ್ ಇರುತ್ತೆ, ಓಕೆ ಫೈನ್. ಈಗ ಕೆಲವರು ಮನೆ ಕಟ್ಬಿಟ್ಟು ಬಾಡಿಗೆ ಕೊಟ್ಟಿರ್ತಾರೆ. ಯಾರೊಬ್ಬ ಮನೆ ಓನರು, ಅವನೊಂದು 15-20 ಮನೆ ಬಾಡಿಗೆ ಕೊಟ್ಟಿದ್ದಾನಪ್ಪ. ಈಗ ಎಲ್ಲ ಮೀಟ್ರ್ಗಳು ಓನರ್ ಹೆಸರಲ್ಲೇ ಇರುತ್ತೆ, SR ನಂಬರು ಓನರ್ ಹೆಸರಲ್ಲೇ ಇರುತ್ತೆ. ಆ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ. ಹಾಗಾದರೆ ಎಲ್ಲ ಮೀಟ್ರು ಒಬ್ಬನ ಹೆಸರಲ್ಲೇ ಇದೆ ಅಂದ್ಬಿಟ್ಟು ಈ ಬಾಡಿಗೆದಾರರು ಯಾರಿಗೂ ಕೂಡ ಗೃಹಜ್ಯೋತಿ ಕೊಡಲ್ವಾ? ಅವರು ಅದರಿಂದ ವಂಚಿತರಾಗಬೇಕಾ? ಯಾರೋ ರಾಮನೋ ಭೀಮನೋ ಶ್ಯಾಮನೋ ಯಾರೋ ಒಬ್ಬ ಓನರು, 15-20 ಮೀಟ್ರು ಆತನ ಹೆಸರಲ್ಲೇ ಇರುತ್ತಪ್ಪ. ಇವನು 15-20 ಮೀಟ್ರು ಇವನ ಹೆಸರಲ್ಲೇ ಇದೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ರೆ ಆ ಮನೆಗೆ ಬಾಡಿಗೆಗೆ ಬಂದಿರೋರು ಏನು ಮಾಡಬೇಕು? ಅವರು ಕೊಡ್ತೀರಾ ಕೊಡಲ್ವಾ? ಇಷ್ಟು ದಿನ ಕೊಟ್ಕೊಂಡು ಬಂದಿದ್ದೀರಾ, ಕೊಟ್ಟಿದ್ದೀರಾ, ಈಗ ಕೊಡಲ್ಲ ಅಂತಂದರೆ ಯಾವ ನ್ಯಾಯ? ಇದು ಪ್ರಶ್ನೆ. ನೀವು ಆರಂಭದಲ್ಲಿ ಎಲ್ಲ ಕಂಡೀಷನ್ ಹಾಕದೇನೆ ಈಗ ಒಂದೊಂದೇ ಪರಿಷ್ಕರಣೆ ಮಾಡ್ತೀವಿ ಅಂತ ಕಂಡೀಷನ್ ಹಾಕಿದ್ರೆ ಜನ ಒಪ್ಪಲ್ಲ. ನಿಮ್ಮ ರಾಜಕೀಯ ಜಟಾಪಟಿ ಏನಾದರೂ ಇರಲಿ, ನಿಮ್ಮ ರಾಜಕೀಯ ಕೆಸರೆರ್ಚಾಟ ಏನಾದರೂ ಇರಲಿ, ಜನ ಏನು ಕೊಡ್ತೀನಿ ಎಂದಿದ್ರು ಈಗ ಕೊಡ್ತಿಲ್ಲ. ನಮ್ಮ ಹೆಸರಿತ್ತು, ಇವಾಗ ಕಿತ್ತಾಕಿದ್ದಾರೆ. ಹಾಗಾಗಿ ಈ ಸರ್ಕಾರವನ್ನು ನಾವು ನಂಬಲ್ಲ, ಇಷ್ಟೇ ತೀರ್ಮಾನಕ್ಕೆ ಅವ್ರು ಬರ್ತಕ್ಕಂಥದ್ದು. ಇದನ್ನು ಮುಂದಿನ ದಿನಗಳಲ್ಲಿ ನೀವು ಎದುರಿಸಬೇಕಾಗತ್ತೆ. ಜನ ಬುದ್ಧಿವಂತರಿದ್ದಾರೆ. ನೀವೇನು ಆಮಿಷ ಕೊಟ್ಟಿದ್ರಿ, ಯಾವ ಆಮಿಷಕ್ಕೆ ಒಳಗಾಗಿ ಅವ್ರು ಓಟ್ ಹಾಕಿದ್ರು ಎಲ್ಲ ಅವ್ರಿಗೆ ಗೊತ್ತಿದೆ. ಮುಂದೊಂದು ಸರ್ತಿ ಪಾಠ ಕಲಿಸ್ತಾರೆ ಅಷ್ಟೇ. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಗೃಹಲಕ್ಷ್ಮಿಗೆ ಕಷ್ಟ, ಗೃಹಜ್ಯೋತಿಗೆ ಕತ್ತಲು, ಅನರ್ಹರ ನೆಪದಲ್ಲಿ ಬಡವರ ಹಕ್ಕನ್ನು ಕಬಳಿಸೋದಕ್ಕೆ ಹೊರಟಿದೆ ಹೊಸ ಅರ್ಜಿ ಅಂತಕ್ಕಂಥ ಕತ್ರಿ. ಕಮಿಷನ್ ಮಾಸ್ಟರ್ ಡಿ ಕೆ ಶಿವಕುಮಾರ್ ಅವರ ಹೊಸ ಅರ್ಜಿಯ ಹಿಂದೆ ಇರೋದು ಅರ್ಹತೆಯ ಅಳತೆಗೋಲಲ್ಲ, ಫಲಾನುಭವಿಗಳಿಗೆ ಕತ್ತರಿ ಹಾಕುವ ಒಳಸಂಚು ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿ, ಜನ ಏನು ಗ್ಯಾರಂಟಿ ಕೊಡಿ ಅಂತ ನಿಮ್ಮನ್ನು ಕೇಳೇ ಇರಲಿಲ್ಲ ರೀ, ಅಧಿಕಾರಕ್ಕೆ ಬರೋ ಹಪಾಹಪಿಯಲ್ಲಿ ಇವರೇ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಗ್ಯಾರಂಟಿಗಳಿಂದ ಆರ್ಥಿಕ ಸಂಕಷ್ಟ ಶುರುವಾಗಿದೆ, ಒಂದೊಂದಾಗಿ ನೆಪ ಹುಡಿ ಫಲಾನುಭವಿಗಳ ಸಂಖ್ಯೆಯನ್ನು ಇಳಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಂಸದ PC ಮೋಹನ್ ಮಾತನಾಡಿ, ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಹೊರೆ ತಗ್ಗಿಸೋದಕ್ಕೆ ಗ್ಯಾರಂಟಿಗಳ ಮರುಪರಿಶೀಲನೆ ಮಾಡ್ತಾ ಇದೆ, ಜನ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಲೋಪದೋಷಗಳಿವೆ ಅಂತ ಸರ್ಕಾರವೇ ಹೇಳಿದೆ, ಮರು ಅರ್ಜಿ ಸ್ವೀಕಾರ ಒಳ್ಳೆಯ ಉದ್ದೇಶನೇ ಇರ್ಬೋದು, ಅದರ ನೆಪದಲ್ಲಿ ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ CM ಮಾಧ್ಯಮ ಹೇಳಿಕೆಯನ್ನು ಹೊರಡಿಸಿ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಪ್ರತಿಪಕ್ಷಗಳ ವದಂತಿಗಳಿಗೆ ಕಿವಿಗೊಡಬೇಡಿ, 100ಕ್ಕೆ 100ರಷ್ಟು ಮುಂದುವರಿಸ್ತೀವಿ, ಸತ್ತವರ ಹೆಸರಿನಲ್ಲಿ ನಕಲಿ ಖಾತೆ ಇದೆ ಅದನ್ನೆಲ್ಲ ತೆಗಿತೀವಿ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನ ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂತ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಯಾರು ಅದಕ್ಕೆ ಅರ್ಹರಿದ್ದಾರೋ ಕೊಡಬೇಕು ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನ ಯಾಕೆ ಯೋಚನೆ ಮಾಡಲಿಲ್ಲ? ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಮರು ಅರ್ಜಿ ಹಾಕಿ 3 ವರ್ಷದಲ್ಲಿ ಕೆಲವು ಲೋಪದೋಷಗಳಿದೆ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ತಾ ಇದೆ. ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರದು ಅಷ್ಟೇ. ಅವತ್ತು ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ, ಆಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಲಿಲ್ವಾ? ಪರಿಷ್ಕರಣೆ ಆದಮೇಲೆ ಏನಿದೆ ಆಗ ಅವರಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ, ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಫಲಾನುಭವಿಗಳಲ್ಲಿ DBT ಮೂಲಕ ಹೋದಾಗ ಮೊದಲಿಗೆ ನಮಗೆ 79,000 ಜನ ಒಂದು ತೀರ್ಕೊಂಡಿದ್ದವ್ರಿಗೆ
ಹಣ ಸಂದಾಯ ಆಗಿದ್ದು ತಿಳುವಳಿಕೆ ಆಯಿತು. ಅದನ್ನು ತಡೆಗಟ್ಟಲು ಚೀಫ್ ಸೆಕ್ರೆಟರಿ ಅವರ ಮುಖೇನ ಸಭೆಯಲ್ಲಿ ಮಾಡಿದ್ವಿ. ಬಡವರ ಮನೆಯ ದೀಪ ಉರಿಲಿ, ಜ್ಯೋತಿ ಉರಿಲಿ ಅಂತೇಳಿ ಇವತ್ತು ಜ್ಯೋತಿಯನ್ನು ಕೊಟ್ಟರು. ಕೆಲವು ಜನ ಮನೆಯಲ್ಲೇ ಇದ್ಕೊಂಡು 2 ಅಂಗಡಿ ಕಮರ್ಷಿಯಲ್ಗೂ ಉಪಯೋಗಿಸ್ತಕ್ಕಂಥದ್ದು. ಆಗ ನಾವು ಅದನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ರಾಜಕಾರಣಿಗಳ ಮಾತಾದರೆ ಜನ ಏನಂತಾರೆ? ರಾಜ್ಯಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಣ ಬರ್ತಿಲ್ಲ ಸ್ವಾಮಿ, 4-5 ತಿಂಗಳಾಯಿತು ಹಣ ಬರ್ತಿಲ್ಲ, ಮುಂದೆ ಅರ್ಜಿ ಹಾಕಿದ್ರೆ ಏನು ಪ್ರಯೋಜನ? ಕೂಲಿಗೆ ಹೋಗೋದು ಬಿಟ್ಟು ಮತ್ತೆ ಕ್ಯೂ ನಿಲ್ಬೇಕಾ? ಸರ್ವರ್ ಪ್ರಾಬ್ಲಮ್ ಅಂತ ಅಲಿಬೇಕಾ? ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡಿ, ನಮಗೆ ಬೇಕಾದರೆ ರೇಷನ್ ಕಾರ್ಡ್ ಆಧರಿಸಿ ಹಣ ಹಾಕಿ ಅಂತ ಜನ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವಿರೋ ತೊಂದರೆಗಳಲ್ಲಿ ನಾವು ಮಾಡೋದು ಕೂಲಿ, ಇದು ಬಿಟ್ಬಿಟ್ಟು ಸಮಯ ವ್ಯರ್ಥ ಮಾಡಿಕೊಂಡು ಹೋಗಿ ಅರ್ಜಿ ಹಾಕಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಸರ್. ಹೆಂಗೋ ಕೂಲಿ ಮಾಡ್ತೀವಿ, ಅಂಬ್ಲಿನೋ ಗಂಜಿನೋ ಕುಡಿತೀವಿ ಹೊರ್ತು ಸುಮ್ಮನೆ ಅದೆಲ್ಲ ರಿಸ್ಕ್ ಬರುತ್ತೆ ಸರ್. ಕೂಲಿಗೆ ಹೋಗ್ಬೇಕ್ರಿ ಸರ್ ನಾವೀಗ, ಮತ್ತು ನಾವು ಲೈನಿಗೆ ನಿಂದಿರ್ಬೇಕಂದ್ರೆ ಹೆಂಗಾಗ್ತದಲ್ಲಿ? ಆಗಲ್ಲ. ಮತ್ತು ಮ್ಯಾಗಿಂದ ಗೌರ್ಮೆಂಟ್ ಏನು ಮಾತಾಡ್ಯದ ಗೃಹಲಕ್ಷ್ಮಿದ ರೊಕ್ಕ ಮತ್ತು ಹೊಡಮಳೆ ಅರ್ಜಿ ಹಾಕನತ್ತಾರು. ಏನು ಹಾಕೋದು ನಾವು ಇಲ್ಲಿ ಕೂತಿ ಉದ್ಯೋಗ ಯಾವಾಗ ಮಾಡ್ನು ಅಲ್ಲಿ ಹೋಗಿ. ಇನ್ನು ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಡಿ.ಕೆ.ಶಿ ರಿಯಲ್ ಎಸ್ಟೇಟ್ ದೊರೆ, 3 ಎಕರೆ ಇದ್ದ ಆಸ್ತಿ 1400 ಕೋಟಿ ಆಗಿದ್ದು ಹೇಗೆ ಅಂತ ಜನರಿಗೆ ಟಿಪ್ಸ್ ಕೊಡಲಿ. ರೈತರ ಜಮೀನು ಬಲವಂತದಿಂದ ವಶಕ್ಕೆ ಪಡೆದು ಟೌನ್ಶಿಪ್ ಮಾಡಿ ಅಂತ ಪ್ರಧಾನಿ ಮೋದಿ ಏನು ಹೇಳಿಲ್ಲ. ಕಾನೂನು ಹೋರಾಟ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ನಿಖಿಲ್ ಮಾತನಾಡಿ ಜೂನ್ 21ನೇ ತಾರೀಕು ಪಾದಯಾತ್ರೆ ಮಾಡ್ತೀವಿ, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ, ರಾಹುಲ್ ಗಾಂಧಿಗೂ ಪತ್ರ ಬರಿತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸರ್ಕಾರ ಬಲವಂತವಾಗಿ ಒಕ್ಕಲೆಬ್ಬಿಸ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ರೈತರ ಹಿತಾಸಕ್ತಿಗಳ ವಿರುದ್ಧವಾಗಿ ಬಿಡದಿ ಬಳಿಯ ಫಲವತ್ತಾದ ಭೂಮಿಯನ್ನು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಕಬಳಿಸುವ ಹುನ್ನಾರ ಇದು, ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಇದನ್ನು ನಿಲ್ಲಿಸೋದಕ್ಕೆ ಸೂಚಿಸಿ ಅಂತ ಪತ್ರವನ್ನು ಕೂಡ ಬರೆದಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ, ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ನರೇಂದ್ರ ಮೋದಿಯವರು ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕಾಗದೇ ಇರತಕ್ಕಂಥ ಬರಡು ಜಾಗ ಇತ್ತು, ಅಲ್ಲಿ ಟೌನ್ಶಿಪ್ಪನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ಇವ್ರು ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಯಾವುದು? ಟೌನ್ಶಿಪ್ಪು ಲಕ್ಷಾಂತರ ತೆಂಗಿನ ಮರ ಇದೆ. ಇಂಥ ಜಾಗದಲ್ಲಿ ನೀವು ಟೌನ್ಶಿಪ್ ಮಾಡಿ ಯಾರಿಗೆ ಕೊಡ್ತೀರಿ? ಅದನ್ನ ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರ ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. 21ನೇ ತಾರೀಕು ಒಂದು ಪಾದಯಾತ್ರೆಯನ್ನು 26 ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನು ಮಾಡಿದ್ದೇವೆ. ಮುಂದೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವವರೆಗೂ ಕೂಡ ಎಲ್ಲ ರೀತಿಯಾದಂಥ ಹೋರಾಟ ಕಟ್ತೇವೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಗ್ರೀಡು ಅಂತ ಅಂದವರು ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ? ಇದು ಅಕ್ಷಮ್ಯ ಅಪರಾಧ. ರಾಹುಲ್ ಗಾಂಧಿ ಅವರಿದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾರೆ. ಇನ್ನು ಇದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಸವಾಲ್ ಜವಾಬ್ ವಾರ್ ಆಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ನಾನು ರೈತರ ಪರವಾಗಿ ಕೈಬಿಡೋದಕ್ಕೆ ಒಪ್ಪಿದ್ದೆ ಅಂತ ಚಾಮುಂಡೇಶ್ವರಿ ಮೇಲೆ ಕುಮಾರಸ್ವಾಮಿ ಪ್ರಮಾಣ ಮಾಡಲಿ ಅಂತ ಬಾಲಕೃಷ್ಣ ಸವಾಲು ಹಾಕಿದ್ರು. ಅಲ್ಲದೆ ಸಮಸ್ಯೆ ಹುಟ್ಟಾಕ್ದವರೇ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿಡಿಯೋ ಕಾಲ್ನಲ್ಲಿ ಅಭಿವೃದ್ಧಿ ಹೊಂದಿದ ಟೌನ್ಶಿಪ್ನಲ್ಲಿ ರೈತರಿಗೆ 40% ಶೇರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳಿದರು. ನಾವು ರೆಸಿಡೆನ್ಷಿಯಲ್ ಆದರೆ 50%, ಕಮರ್ಷಿಯಲ್ ಆದರೆ 45% ಶೇರ್ ಕೊಡ್ತೀವಿ ಅಂತಿದ್ವಿ. ಆದರೆ ಕುಮಾರಸ್ವಾಮಿ 40% ಮಾತ್ರ ಕೊಡೋದಕ್ಕೆ ಒಪ್ಪಿದ್ರು ಅಂತ ವಿಡಿಯೋ ಬಿಡುಗಡೆ ಮಾಡಿ ಠಕ್ಕರ್ ಕೊಟ್ಟಿದ್ದಾರೆ. ಡಿ.ಕೆ.ಶಿಗೆ ಕ್ರೆಡಿಟ್ ಸಿಗಬಾರ್ದು ಅಂತ ಮಸಿ ಬಳಿತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅಶೋಕ್ ಎಲ್ಲಿಂದ ಆಸ್ತಿ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಶೋಕ್ ಏನು ಕುಬೇರನ್ ಮಗನ? ಏನಪ್ಪ ಅಶೋಕ್, ನಿನ್ನ ಆಸ್ತಿ ತನಿಖೆ ಮಾಡಿಸ್ಬೇಕಾ ಅಂತ ಡಿ.ಕೆ. ಆಪ್ತ ಬಾಲಕೃಷ್ಣ ಗುಡುಗಿದ್ದಾರೆ. ಇದಕ್ಕೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಕೌಂಟ್ರ್ ಕೊಟ್ಟು ಯಾವ ಆಣೆ ಪ್ರಮಾಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು? ನನಗಿರೋ ದೇವ್ರ ಭಕ್ತಿಯನ್ನು ಅವರಿಂದ ಕಲಿಬೇಕಾಗಿಲ್ಲ, 40% ಸ್ಕೀಮ್ ತಂದಿದ್ದೆ ನಾನು 2006ರಲ್ಲಿ ಅಂತೆಲ್ಲ ಮಾತಾಡಿದ್ದಾರೆ. ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ. ಅಜ್ಜಯಿಂದ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ, ನೀನು ಬಂದು ಮಾಡ್ತೀಯಾ ಅಜ್ಜಯಿಂದಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಎಲ್ಲ ಹಣ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ರೆ ನಾನು ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಲ್ವಾ? ರೈತರಿಗೆ ತೊಂದರೆ ಕೊಡಬೇಕು ಅಂದ್ರೆ ಮಾಡ್ಬೋದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ ಅದನ್ನ.
ಕೇಂದ್ರ ಮಂತ್ರಿ ಆದ್ಮೇಲೆ ನೀವು ಹೇಳಿದ್ದೀರಾ ನಾನು 40% ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ 40% ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಅಂತ ನೀವು ಹೇಳಿದ್ರೆ ಯಾವಾಗ ಹೇಳಿದ್ದೀರಾ ನೀವು? ಕೇಂದ್ರ ಮಂತ್ರಿ ಆದ್ಮೇಲೆ ಯಾರು ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣಕರ್ತರು ಅವರೇ ಹೋರಾಟ ಮಾಡೋದು ಹಾಸ್ಯಾಸ್ಪದ. 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂತ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. HK ಪಾಟೀಲ್ರು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಜನಗಳ ಉದ್ಧಾರಕ್ಕೆ ಮಾಡಕ್ ಮಾಡಿದ್ರ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದಕ್ಕೆ ಪುರಾಣ ಹೇಳತ್ತ ಹೋದ್ರೆ ಪುಟ್ಗಟ್ಲೆ ಹೇಳ್ಬೋದು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ಹೆಂಗ್ ಬತ್ ಕೇಳಿ ಅದು? ಆಲೂಗೆಡ್ಡೆ ಮಾರಿ ಏನಾರು ಬಂದು ತಗೊಂಡ್ರೆ ಇಲ್ಲಿ ನನ್ನ ಕೊಂಡು ಕುಣಿದ ಲೆಟರ್ ಕೊಟ್ಟವ್ರೆ. ಈಗ ಅಶೋಕ್ ಪಾಪ ಮಾತಾಡೋನೆ ಅದನ್ನ ಹೇಳೋ ಪಾಪ ಅಣ್ಣ. ದಲ್ಲಾಳಿಗಳು ಇವನೇನ್ ಸತ್ಯ ಹರಿಶ್ಚಂದ್ರ ಗೊತ್ತಲ್ಲ, ತನಿಖೆ ಮಾಡಿಸ್ತೀರ ಅದನ್ನೆಲ್ಲ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡೋ ಆಸ್ತಿ ನಾನು ಯಾವ್ದೇ ₹1 ಸರ್ಕಾರಿ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಬಂದು ಪ್ರಮಾಣ ಮಾಡ್ಲಿ ಅಶೋಕ್. ನನ್ನ 45 ಎಕರೆ ಲ್ಯಾಂಡ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು ತರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನ ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಏನ್ ಕೊಡ್ತಾ ಇದ್ರು. 10 ಲಕ್ಷ 15 ಲಕ್ಷ ಕೊಡ್ತಕ್ಕಂತ ಒಂದು ಬಿಸ್ನೆಸ್ ಅನ್ನ ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇಲ್ಲಿ ಬಂದಂತ ಸಂಪಾದನೆಯಿಂದ ಲ್ಯಾಂಡ್. ನಿಮ್ಮ ಆರೋಪ ಪ್ರತ್ಯಾರೋಪ ಎಲ್ಲ ನೀವುಗಳೇ ಇಟ್ಕೊಳ್ಳಿ. ನೀವೇನು ಅಂತ ಎಲ್ಲ ಜನರಿಗೂ ಗೊತ್ತು. ರೈತರಿಗೆ ಆಗ್ತಿರೋ ಅನ್ಯಾಯ ಇದೆಯಲ್ಲ, ಅದನ್ನು ಸರಿಪಡಿಸೋದಕ್ಕೆ ವಿರೋಧ ಪಕ್ಷದವರೇನಾದರೂ ಹೋರಾಟಗಳನ್ನ ಮಾಡ್ತೀರಾ ಅದನ್ನು ಹೇಳಿ, ಅಥವಾ ಅದನ್ನು ರಾಜ್ಯ ಸರ್ಕಾರವೇ ಏನಾದರೂ ಸರಿಪಡಿಸುತ್ತಾ ಮಾಡಿ. ರೈತರಿಗೆ ಅನ್ಯಾಯ ಆಗದಿದ್ದಂಗೆ ನೋಡ್ಕೋಬೇಕು, ಅಷ್ಟೇ ಇವ್ರ ಕೆಲಸ ಅಷ್ಟೇ.